ಅದ್ಕೆಮ್ಮ ಊಟ ಮಾಡಿದ್ರಾ? ಇಲ್ಲ, ಮಾಡ್ಬೇಕು ಕೋಟ್ಲೆ ಅಣ್ಣ. ನೀವ್ ಮಾಡಿದ್ರೆ? ಮಾಡ್ಬೇಕು ಅದ್ಕೆಮ್ಮ. ಆದ್ರೂ ಏನೇ ಆಗ್ಲಿ ಅದ್ಕೆಮ್ಮ, ಕಾಲ್ ಮಡ್ಗಕ್ ಆಗದೆ ಇರೋ ಜಾಗನ ಒಳ್ಳೆ ಅರಮನೆ ಅರಮನೆ ಮಾಡಂಗ್ ಮಾಡ್ಬಿಟ್ಟಿದ್ರೆ. ನಾವ್ ಯಾವ ಜಾಗದಲ್ಲಿ ಇದೀವೋ ಅದೇ ಅರಮನೆ ಆಗ್ಬೇಕು. ಅದ್ಕೆಮ್ಮ, ಈ ಶೆಡ್ ಅಲ್ಲಿರೋ ಗಲೀಜ್ನ ತೆಗ್ದು ಕ್ಲೀನ್ ಮಾಡ್ದಂಗೆ ನಮ್ಮ ಅಣ್ಣ ತಮ್ಮನ್ ಮನ್ಸಲ್ಲಿ ನಿಮ್ ಬಗ್ಗೆ ಇರೋ ಕೆಟ್ಟ ಅಭಿಪ್ರಾಯನ ತೆಗ್ದಾಕಿ ಆದಷ್ಟು ಬಂದ್ಬಿಡಿ. ಈಗ ನೋಡಿ, ಇಲ್ಲಿಗ್ ಬ್ಯಾರ್ದ ಇರೋದ್ನೆಲ್ಲ ತುಂಬಿ ಈ ಜಾಗನೇ ಕುಲ್ಗೆಡಿಸ್ಬಿಟ್ಟಿದ್ರು. ಹಂಗೆ ನಮ್ಮ ಅಣ್ಣ ತಮ್ಮನ್ ತಲೆಯಲ್ಲಿ ಬ್ಯಾರ್ದ ಇರೋ ವಿಷಯಗಳೇ ತಪ್ಪು ಕಲ್ಪನೆಗಳೇ ತುಂಬ್ಕೊಂಡವೆ. ಅದನ್ನೆಲ್ಲ ತೆಗ್ದಾಕುದ್ರೆ ಸಾಕು, ಎಲ್ಲ ಸರಿ ಹೋಗೈತದೆ. ಇಲ್ಲ ಅಣ್ಣಯ್ಯ, ಗೊತ್ತಿದ್ದು ತಪ್ಪು ಮಾಡಿದ್ನೋ ಗೊತ್ತಿದ್ದು ತಪ್ಪು ಮಾಡಿದ್ನೋ ಅದ್ರಿಂದಾಗಿ ಮಾವಯ್ಯ ಗೌಡ್ರು ಎಲ್ರೂ ನೋವು ಅನ್ಭವಿಸೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅದ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಅವಕಾಶ ಅನ್ಕೋತೀನಿ. ಅಂತ ಸೀತಾ ಮಾತೆಗೆ ಪರೀಕ್ಷೆ ತಪ್ಪಲಿಲ್ವಂತೆ. ಇನ್ನು ನಾನ್ ಯಾವ ಲೆಕ್ಕ ಅಣ್ಣಯ್ಯ? ಆದಷ್ಟು ಬಿರ್ನೆ ನಿಮ್ ಪರೀಕ್ಷೆ ಮುಗ್ದು ಬೇಗ ಅಟ್ಟಿಗೆ ಬಂದ್ಬಿಡಿ ಅದ್ಕೆಮ್ಮ. ನೀವ್ ಇಲ್ಲಿರೋದ್ ನೋಡಕ್ಕೆ ನನ್ ಮನ್ಸಿಗೆ ಸ್ಯಾನೆ ನೋವಾಯ್ತಾ ಇದೆ. ಅಣ್ಣಯ್ಯ, ನನಗ್ ಈ ಜೀವನ ಏನು ಹೊಸದಲ್ಲ. ನಾನು ಹುಟ್ಟಾಗಿಂದಾನು ಬದುಕಿರೋದೇ ಹಿಂಗೆ, ಮಧ್ಯದಲ್ಲ ಆಟಯ್ಯ ಆ ಜೀವನ ಸಿಕ್ಕಿದ್ದು. ಅವತ್ತು ನೀನು ಹಿಂಗೆ ಬದುಕ್ಬೇಕಂತ ಹೇಳಿದ್ರು, ಸ್ವೀಕಾರ ಮಾಡ್ದೆ. ಆದ್ರೆ ಈಗ ಹಿಂಗ್ ಬದುಕು ಅಂತ ಹೇಳ್ತವ್ರೆ, ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿವ್ನಿ. ಇದ್ರ ಮೇಲೆ ನಂಗೆ ಹೇಳಕ್ಕೆ ಇಲ್ಲ ಅದ್ಕೆಮ್ಮ. ಅದ್ಕೆಮ್ಮ, ಆಮ್ಯಾಗ ನಿಮ್ಗೆ ಏನೇ ಸಹಾಯ ಅಂದ್ರು ನನ್ನ ಕೇಳಿ. ಸರಿ ಅಣ್ಣಯ್ಯ. ಗೌಡ್ರೆ, ಒಂದ್ಕಿತ ನನ್ ಮಾತ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರೆ. ನಿಮ್ ಕೋಪದಲ್ಲಿ ನ್ಯಾಯ ಅದೇ ಅಂತ ನನಗ್ ಗೊತ್ತು ಗೌಡ್ರೆ. ಆದ್ರೆ ಪ್ರಮಾಣ ಮಾಡಿ ಹೇಳ್ತೀವ್ನಿ, ಕೆಟ್ಟ ಉದ್ದೇಶ ಇಟ್ಕೊಂಡು ನನ್ ಫೋನ್ ಮಾಡ್ಲಿಲ್ಲ. ಮಾಡೋದೆಲ್ಲ ಮಾಡಿರೋದಕ್ಕೆ ಸಮಜಾಯಿಸ ಕೊಡೋದಕ್ಕೆ ಮನ್ಸಾರ ಹೆಂಗ್ ಬರ್ತದೆ ನಿಂಗೆ? ಮನೆಗ್ ಬಂದೇಟ್ಗೆ ಗೆದ್ದೆ ಅನ್ಕೋಬೇಡ, ಇನ್ನು ಜೀವನದಾಗ ಅನ್ಭವಿಸೋದು ಸ್ಯಾನೆ ಅದೇ. ನೀವ್ ಕೊಡೋ ಶಿಕ್ಷೆನ ಸಂತೋಷವಾಗಿ ಅನ್ಭವಿಸ್ತೀನಿ ಗೌಡ್ರೆ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶ ಅನ್ಕೊಂಡಿವ್ನಿ. ನಾನ್ ಕೊಡ್ಬೇಕು ಅನ್ಕೊಂಡಿದ್ ಶಿಕ್ಷೆ ಇದಲ್ಲ, ಇದಕ್ಕೆ ಈ ಪಾರ್ಟಿ ಸಂತೋಷ ಪಡೋ ಅಗತ್ಯ ಇಲ್ಲ. ಎಲ್ಲ ಬದ್ಲಾಯ್ತು ಅಂತ ಅನ್ಕೊಂಡು ಈಟೆಲ್ಲ ನಾಟಕ ಮಾಡ್ತಾ ಇದೀಯ ಅಲ್ವೇ? ಈ ಜನ್ಮದಲ್ಲಿ ನೀನ್ ಅನ್ಕೊಂಡಿದ್ ನಡಿಯಾಕಿಲ್ಲ. ಮಾಡಿರೋ ಪಾಪಕ್ಕೆ ನಿಂಗೆ ಈ ಶಿಕ್ಷೆ ಎಲ್ಲ ಸಾಕಾಗಕ್ಕಿಲ್ಲ. ಆಯ್ತು ಗೌಡ್ರೆ, ನಾನು ಯಾವ ಶಿಕ್ಷೆ ಅನ್ಭವಿಸಿದ್ರೆ ನಿಮ್ಗೆ ಸಮಾಧಾನ ಆಯ್ತದೋ ಅದೇ ಶಿಕ್ಷೆ ಕೊಡಿ, ಅದನ್ನೇ ಅನ್ಭವಿಸ್ತೀನಿ. ನಿನ್ ಮಾತ್ ಕೇಳ್ತಾ ಇದ್ರೆ ನಂಗ್ ಮೈ ಎಲ್ಲ ಹತ್ಕೊಂಡು ಉರಿತದೆ. ನೊಂದು ಕ್ಷಣನೂ ಇಲ್ಲಿ ನಿಂತ್ಕೋಬೇಡ, ಒಟ್ಟೋಗು. ಗೌಡ್ರೆ, ಹೇಯ್, ಅನ್ಯಾಯವಾಗಿ ನನಗೆ ಕೆಟ್ಟವನ ನನಗೆ ಮಾಡ್ಬೇಡ, ಒಟ್ಟೋಗಿಲ್ಲಿಂದ. ಅಂಟಮ್ಮ, ನಿಂಗೆ ಹೇಳ್ತಾ ಇರೋದು. ಅಂಟಮ್ಮ, ಯಾಕೆ ಹಿಂಗ ಆಡ್ತಾ ಇದೀಯಾ? ಖುಷಿ ಸಮಾಧಾನ ಮಾಡ್ಕೊ. ನಾನ್ ಹಂಗಿರ್ಬೇಕು ಅಂತಂದ್ರೆ ಮರ್ವಾದೆಯಿಂದ ಇಲ್ಲಿಂದ ಹೊಂಟೋಗ ಕೇಳು. ಏನಾದ್ರೂ ಇಲ್ಲೇ ನಿಂತಿದ್ರೆ ನನ್ ಕೈಯಾರನೆ ಕತ್ತಿ ಸಾಯಿಸ್ಬಿಡ್ತೀನಿ ಅಂತ ಹೇಳು, ಹೊಂಟೋಗ ಕೇಳು. ಅಲ್ಲ ಅಂಟಮ್ಮ, ಯಾಕೆ ನೀನ್ ನೀಟೊಂದು ಕಠೋರವಾಗಿ ಮಾತಾಡ್ತಾ ಇದೀಯಾ? ನಾನು ಅವ್ರಿಗೆ ಹೇಳ್ತೀನಿ, ನೀನ್ ಹೊಲಿಕ್ ಹೋಗು. ಹೋಗು ಅಂಟಮ್ಮ. ಇದೇ ಕೊನೆ ಕಲ್ಲ, ಇನ್ನೊಂದ್ ಕಿತ ನಂಗೆ ಏನಾದ್ರೂ ಮುಖ ತೋರ್ಸಕ್ ಬಂದ್ರೆ ನೆಟ್ಟಗಿರಕ್ಕಿಲ್ಲ ಅಂತ ಹೇಳು. ಹಿಂಗಾಯ್ತದೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಅದ್ಕೆಮ್ಮ.
ಆದ್ರೆ ನಿಮ್ ಉತ್ಸಾಹ ಕಡ್ಡಿ ಆಗದ್ ಬೇಡ ಅಂತ ನಾನ್ ಮಾತಾಡ್ಲಿಲ್ಲ. ವಾಪ್ ಅನ್ನೋದು ಕೆಂಡದಂಗೆ, ಅದನ್ನ ಮುಟ್ಟಿದ್ರೆ ನಮ್ನೆ ಸುಡುತ್ತೆ. ಅದಕ್ಕೆ ಅದು ತಣ್ಣಗಾಗೋ ಗಂಟ ಕಾಯ್ಬೇಕು. ಇಲ್ಲ ಅದಕ್ಕೆಮ್ಮ, ತಣ್ಣಗಾಗೋ ದಾರಿ ಯಾವ್ದು ಅಂತ ಯೋಚನೆ ಮಾಡ್ಬೇಕು. ಮೊದ್ಲು ದಾರಿ ಹುಡ್ಕಿ. ಅಣ್ಣ, ಪಾಪ ಏನೋ ಅವಳನ್ನ ಕ್ಷಮಿಸಿ ಸೊಸೆ ಅಂತ ಒಪ್ಕೊಂಡಿರ್ಬೋದು. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಎಂಡ್ರು ಅಂತ ಒಪ್ಕೋಬೇಡ. ಅವಳನ್ನ ಈ ಅಟ್ಟಿ ಒಳಗ್ ಬಿಟ್ಕೊಂಡಿರ್ಬೋದು, ಆದ್ರೆ ನಿನ್ ಮನ್ಸೊಳಗ್ ಮಾತ್ರ ಬಿಟ್ಕೋಬೇಡ. ಹಂಗೇನಾರ ಅವಳ ನೆನ್ಪು ನಿನ್ ಮನ್ಸ್ನಾಗಿದ್ರೆ ಈಗ್ಲೇ ಸುಟ್ಟಾಕ್ಬಿಡು. ನಿನ್ನ ಮನ್ಸಲ್ಲಿ ಯಾವುದೇ ಕಾರಣಕ್ಕೂ ಅವಳಿಗೊಂಚೂರು ಜಾಗ ಕೊಡಬಾರ್ದು. ತಗೊಳ್ಳೋಣ, ಕುಡಿ. ಅವಳು ಮಾಡಿರೋ ತಪ್ಪನ್ನ ಯಾರು ಮರೆತ್ರುವೆ ನೀನ್ ಮಾತ್ರ ಮರಿಬಾರ್ದಣ. ಆ ದೊಡ್ಡ ಮನೇಲಿ ಇರ್ಬೇಕಾದವನ್ನ ಈ ಶೆಡ್ಡಲ್ಲಿ ಇರಂಗ್ ಮಾಡ್ಬಿಟ್ಟೆ. ಕೋಪ ಮಾಡ್ಕೋಬೇಡ. ನಿಮ್ ತಾತ ನಿಮ್ ಅಪ್ಪಯ್ಯನ್ ಮನ್ಸ್ ಕರ್ಗ್ಸೋಕ್ ಶಕ್ತಿ ಇರೋದು ನಿನಗ್ ಮಾತ್ರ. ನೀನು ಹೊರಗಿನ ಪ್ರಪಂಚ ನೋಡೋ ಅಷ್ಟ್ರಲ್ಲಿ ಆಟ ಇರ್ತೀಯ ಬಿಡು. ಪರವಾಗಿಲ್ಲ ಅತ್ತೆ, ನಮ್ ಮನೆಗೆ ಒಳ್ಳೆ ಕೆಲಸ ಬಂದವಳೆ ಕಣಂತೆ ಬಿಡಿ. ಏಯ್, ನೀನ್ ನನ್ನ ಮಗನ್ಗೆ ಆ ಗತಿ ಇಲ್ದೇ ಇರೋಳ್ನ ಮದ್ವೆ ಮಾಡ್ಸಿದ್ ದಿನಾನೇ ಹೇಳಿದ್ದೆ ನಿನ್ನ ಮನೆ ನಿಲ್ಸ್ತವಳು ಮಾಡ್ತೀನಿ ಅಂತ. ಇವತ್ತು ನಿನ್ನ ಅದೇ ಸ್ಥಾನದಲ್ಲಿ ನಿಲ್ಸಿದ್ದೀನಿ. ಅದ್ಕೆ ಅಣ್ಣ ಪಂಚಾಯತಿಯಿಂದ ವಾಪಸ್ ಕರ್ಕೊಂಬರ್ತಿಗೆ ರೇಷ್ಮೆ ಒಡವೆ ಎಲ್ಲ ಹಾಕೊಂಡ್ ಮೆರಿಬೋದು ಅಂತ ಖುಷಿ ಆಗ್ಬಿಟ್ಟಿತ್ತೇನೋ. ನೀನು ಈ ಮನೆಗ್ ಕಾಲಿಡ್ಬಾರ್ದು ಅಂತ ಅನ್ಕೊಂಡಿದ್ದೋ, ಆದ್ರೆ ನಿಮ್ಮಪ್ಪ ಸವಾಲ್ ಹಾಕಿ ಪಂಚಾಯ್ತಿ ಸೇರ್ಸಿ ನೀನು ಇಲ್ಲಿ ಕಳ್ಸ್ಬಿಟ್ಟೆ ಅಂತ ಖುಷಿ ಪಡ್ತಿರ್ಬೋದು. ಆದ್ರೆ ಕಳ್ಸಿದ್ದು ಸೊಸೆಯಾಗಲ್ಲ ಕೆಲಸದವಳಾಗಿ ಅಂತ ಗೊತ್ತಿಲ್ಲ. ಇದು ಒಂಥರ ಒಳ್ಳೇದೇ ಆಯ್ತು. ಅತ್ತೆ, ನೀವ್ ಹೇಳುದ್ನ ತಂದಿದ್ದೀನಿ, ತಕೊಳ್ಳಿ. ಪಾಪ ನಮ್ಮನೆ ಕೆಲ್ಸದವಳ್ಗೆ ಬಟ್ಟೆ ಕೊಡ್ಬೇಕಲ್ವೇ? ಹಂಗೆಯ ನೀನ್ ಮಾಡೋ ಕೆಲ್ಸಕ್ಕೆ ತಕ್ಕನಾಗಿ ತಕ ಬಂದಿದ್ದೀನಿ. ಹೋಗ, ಹೆಂಗ್ ಕಾಣಿಸ್ತೀಯಾ ನಾನ್ ನೋಡ್ಬೇಕು. ಯಾಕವ ಹೆಂಗ್ ನೋಡ್ತಿದ್ಯಾ? ತಕ್ಕಳವ, ಆಯ್ಕು. ಅದ್ಕೆ ನೋಡಿದ್ರ ಮನ್ಸಾದೂನು ಇದ್ರೊಳಕ್ಕೆ ಬರಕ್ಕೆ ಆಯ್ತಿರ್ಲಿಲ್ಲ. ಇದನ್ನೇ ಇಷ್ಟ ಚೆನ್ನಾಗ್ ಮಾಡ್ಕೊಂಬಿಟ್ಟವಳೆ. ಯವ್ವ, ಬರೀ ಕ್ಲೀನ್ ಮಾಡಿದ್ರೆ ಆಗೋಯ್ತೆ? ಮುಂದೆ ಇರೋ ಮಾರಿ ಹಬ್ಬನ
ನೋಡ್ಬೇಕಲ್ವೇ? ಅದು ಸರಿನೇ ಬಿಡು. ವಾವ್, ಸೂಪರ್ ಅತ್ತೆ. ಇವಳ ಯೋಗ್ಯತೆಗೆ ತಕ್ಕನಾಗಿರೋದೇ ತಂದಿದ್ದೀರಿ. ವಿನಂತಿ ಪಾಪ ನಮ್ಮನೆ ಅವಳು ಏಟೆಲ್ಲ ಕೆಲ್ಸ ಮಾಡ್ತಾಳೆ, ಅವಳಿಗೆ ಇಟೂ ಬಟ್ಟೆ ಕೊಡದೆ ಇದ್ರಾಯ್ತದ. ಅಂದ್ರೆ ಅದ್ಕೆ ಇನ್ಮೇಲೆ ಇದೇ ಬಟ್ಟೆ ಶಾಶ್ವತ ಅಲ್ವೇ? ಅಲ್ಲೆಲ್ಲೆ ನೋಡಕ್ 2 ಕಣ್ ಸಾಲ್ದು. ಅದ್ಕೆ ನೀವು ತುಂಬಾ ಉದಾರಿ. ಯಾಕೆ ಹಂಗ್ ನಗ್ತಿದ್ಯಾ? ನಾನ್ ಕೇಳ್ತಾ ಇರೋದ್ ನಿನ್ಗೆ, ಯಾಕೆ ಹಿಂಗ್ ನಗ್ತಿದ್ಯಾ? ಅಯ್ಯೋ ಶಿವನೇ, ಇದು ಒಳ್ಳೆ ಸರಿ ಹೋಯ್ತು. ನಗೋದು ಕೂಡ ಅಪರಾಧನಾ? ಅದೇ ಯಾಕೆ ಹಿಂಗ್ ನಗ್ತಾ ಇದ್ದೆ? ನನ್ ಪರಿಸ್ಥಿತಿ ಹಿಂಗ್ ಆಗೋಯ್ತಲ್ಲ ಅಂತ ತಲೆಗಿಲ್ಲ ಕೆಟ್ಟೋಯ್ತೆ ಹೆಂಗೆ? ಈ ದ್ವೇಷ ಕೋಪ ಒಂಥರ ಬೆಂಕಿ ಇದ್ದಂಗೆ. ಮೊದ್ಲು ತಾನು ಹುಟ್ಟಿದ ಜಾಗನ ಸುಟ್ಟು ಆಮೇಲೆ ಬೇರೆ ಜಾಗನ ಸುಡ್ತದೆ ಅಂತ ನಂಬಿರೋಳ್ ನಾನು. ನೀವು ನನ್ ಸೀರೆ ಒಡವೆನೆಲ್ಲ ಕಿತ್ಕೊಂಡು ನಾನ್ ಇಲ್ಲಿರಂಗೆ ಮಾಡಿರ್ಬೋದು, ಆದ್ರೆ ನನ್ ನಗು, ನನ್ ನಂಬಿಕೆ, ನನ್ನ ಆತ್ಮವಿಶ್ವಾಸನ ಕಳಕ್ಕಾಗಕ್ಕಿಲ್ಲ. ನೀವು ತಿಳ್ಕೊಂಡಿರ್ಬೋದು ಈ ಬದುಕು ನನ್ಗೆ ಹೊಸ್ದು ಅಂತ. ಖಂಡಿತವಾಗ್ಲೂ ಇಲ್ಲ, ಇದಕ್ಕಿಂತ ಬಡತನದಲ್ಲಿ ಬೆಳ್ದಿರೋಳ್ ನಾನು. ಈ ಬಟ್ಟೆಯಿಂದ ನನಗ್ ಯಾವ ಅವಮಾನ ಆಯ್ತಾ ಇಲ್ಲ. ನಾನು ಯಾವತ್ತು ಹಿಂಗೆ ಇರ್ಬೇಕು ಅಂತ ಆಸೆ ಮಾಡ್ಕೊಂಡು ಬದುಕ್ದೋಳಲ್ಲ. ನಾನ್ ಬಯಸ್ದೇನೆ ಅದ್ಯಾವ್ರು ನನ್ಗೆ ಈ ಬದುಕ್ ಕೊಟ್ಟ. ಈಗ ಅದೇ ದೇವ್ರು ಈ ಬದುಕ್ನ ಕೊಟ್ಟವನೆ. ಅದ್ಕೆ ನನಗ್ ನೋವು ಆಯ್ತಾ ಇಲ್ಲ, ಬೇಸರನೂ ಆಯ್ತಾ ಇಲ್ಲ. ಎಲ್ಲ ಹೇಳ್ಕೊಂಡು ನಿನ್ ಬದುಕ್ ಬೀದಿಗೆ ಬಂದಿದ್ರು ಈ ದಿಮಾಕ್ ಏನ್ ಕಮ್ಮಿ ಇಲ್ಲ ನೋಡು. ಹೌದು, ನೀವ್ ಹೇಳ್ದಂಗೆ ನಾನು ಎಲ್ಲದನ್ನು ಕಳ್ಕೊಂಡಿರ್ಬೋದು, ಆದ್ರೆ ನೀವು ತಿಳ್ಕೊಂಡಿರೋ ಹಂಗೆ ರೇಷ್ಮೆ ಸೀರೆ, ಚಿನ್ನ ಒಡವೆ, ಎಸಿ ರೂಮು, ಆಡಂಬರದ ಜೀವನ ಅಂತ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು ಕಲ್ಪನೆ. ನಾನ್ ಕಳ್ಕೊಂಡಿರೋದು ನನ್ ಮೇಲೆ ಪ್ರಾಣನೆ ಮಾಡ್ಕೊಂಡಿರೋ ನನ್ ಗಂಡನ್ ಪಿರುತಿನ, ನಮ್ಮ ಅತ್ತೆ ಮಾವ ನನ್ ಮೇಲೆ ಇಟ್ಟಿದ್ದ ಅಕ್ರೇನ, ಹಾಗೆ ನಮ್ಮ ಅಜ್ಜಿ ನನ್ ಮೇಲೆ ತೋರಿಸ್ತಾ ಇದ್ದಿದ್ ಕರುಣೆನ ನೋಡಿ ನನಗದೇ ಸೀರೆ ಒಡವೆ ಎಲ್ಲನೂವೆ. ಆದ್ರೆ ಅದನ್ನ ನಾನ್ ಮತ್ತೆ ಪಡ್ಕೋತೀನಿ. ಕಾಲ ಹಿಂಗೆ ಇರಕ್ಕಿಲ್ಲ. ಯಾವ ಟೈಮಲ್ಲಿ ಯಾರಿಗ್ ಏನ್ ಪಾಠ ಕಳಿಸ್ಬೇಕೋ ಅದ್ನ ಕಲ್ಸುತ್ತೆ. ಈಗ ನನ್ ಸರ್ದಿ, ಮುಂದೆ ಅದ್ಕೆ ಇವಳ್ತಾವೇನ್ ಮಾತು? ಅದೆಲ್ಲ ಹೆಂಗ್ ಪಡ್ಕೊಂಬಿಟ್ಟಾಳು, ನಾವು ನೋಡೋಣ ಬನ್ನಿ. ಏಯ್, ಇವಾಗ ಹೇಳ್ತೀನಿ ಕೇಳು. ಇಲ್ಲಿಂದ ನಿನ್ನ ನಿಮ್ಮಟ್ಟಿಗೆ ಕಳಿಸ್ತೀನಿ ವಿನಃ ನನ್ನ ಮನೆ ಒಳಕ್ಕೆ ಬರಕ್ ಬಿಡಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ನಿನ್ ಸುಮ್ಕೆ ಬಿಡಕ್ಕಿಲ್ಲ.
ನೋಡೋಣ ಚಿಕ್ಕತ್ತೆ, ನೀವು ಶುರು ಮಾಡಿರೋ ಚದುರಂಗ ಆಟದಲ್ಲಿ ನೀವು ಗೆಲ್ತಿರೋ ನಾನ್ ಗೆಲ್ತೀನೋ. ಏನವ ಈಟ್ ಆದ್ರುವೆ ಅವಳ ದಿಮಾಕ್ ಒಂಚೂರು ಕಮ್ಮಿ ಆಗಿಲ್ವಲ್ಲ? ಈಗ್ಲೂ ಅದೇ ಅಹಂಕಾರ, ಅದೇ ಆತ್ಮವಿಶ್ವಾಸದ ಮಾತು. ಅಷ್ಟೆಲ್ಲ ಪ್ಲಾನ್ ಮಾಡಿ ಓಡಿಸಿದ್ರು 48 ಗಂಟೆ ಒಳಗಡೆ ತಿರ್ಗಾ ಸೇರ್ಕೊಂಡ ಸವಲತ್ತು ತಲೆಲದಲ್ಲ, ದಿಮಾಕ್ ಇನ್ನೆಲ್ ಕಡಿಮೆ ಆದದ್ ಹೇಳು. ಆ ಜಾಗಕ್ಕೆ ಕಾಲ್ ಮಡ್ಕಕ್ಕೆ ಆಗ್ತಿರ್ಲಿಲ್ಲ, ಅಂತ ಜಾಗನ ಆಟೊಂದ್ ಅಚ್ಚಕಟ್ ಮಾಡಿ ನಮ್ ನೆಮ್ಮದಿ ಕಿತ್ಕೊಂಡು ಅವಳು ಎಲ್ಲಿದ್ರು ನೆಮ್ಮದಿಯಾಗಿರ್ತೀನಿ ಅನ್ನಂಗ ಅವಳೆ. ಅವಳ ಆವ ಭಾವ ನೋಡ್ತಾ ಇದ್ರೆ ನಮ್ಗಳಿಗೆ ಸವಾಲ್ ಹಾಕಿ ಎಲ್ಲಾನು ಜಯಿಸ್ಕೊಂಡು ಒಳಕ್ ಬರ್ತೀನಿ ಅಂತ ಪಣ ತೊಟ್ಟಂಗ ಅವಳೆ. ನಮ್ ಬಾವನಂತವ್ರ ಮನಸ್ನೇ ಇಲ್ಲಿ ತನಕ ಬಂದವಳೆ ಅಂದ್ಮ್ಯಾಕೆ ಮನೆ ಒಳಗ್ ಬರಕ್ಕೆ ಹೆಜ್ಜೆಗಳಷ್ಟೇ ದೂರವೆ ಅಂದ್ಮ್ಯಾಕೆ ದೌಲತ್ತು ಇರ್ತದೆ, ದುರಹಂಕಾರನೂ ಇರ್ತದೆ. ಆಟೆ ಅಲ್ಲ, ಅವಳು ಹಿಂಗೆ ಬಿಟ್ಬಿಟ್ರೆ ಆ ದೂರನು ದಾಟಿ ಹತ್ರಕ್ಕೆ ಬರ್ತಾಳೆ. ಅತಿಗೆ ತಲೆ ಮೇಲೆ ತಲೆ ಬಿದ್ರು ಇದಕ್ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ. ಅವಳು ಇಲ್ಲಿ ಗಂಟ ಬಂದಂಗೆ ಮನೆ ಒಳಕ್ಕೂ ಸುಲಭವಾಗಿ ಬರ್ಬೋದು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಗಂಟ ಒಂದ್ ಲೆಕ್ಕ, ಇನ್ಮೇಲೆ ನನ್ 2ನೇ ಮುಖ ನೋಡ್ತಾಳೆ. ಅವಳಿಲ್ಲಿರೋ ಪ್ರತಿ ಕ್ಷಣನೂ ನರ್ಕದಲ್ಲಿ ಕಾಲಿಡ್ತಾ ಇದೀನಿ ಅನ್ನಿಸ್ಬೇಕು. ಆ ಮಟ್ಟಕ್ಕೆ ಅವಳಿಗೆ ಹಿಂಸೆ ಕೊಡ್ತೀನಿ. ಆ ಕೆಲ್ಸವ ನೀನ್ ಮಾಡು ಸಾವಿತ್ರಿ. ಬಾವ ಮತ್ತೆ ಭದ್ರನ್ ಮನ್ಸು ಬದ್ಲಾಗ್ದಂಗೆ ಅವಳನ್ನ ಮನೆ ಒಳಗ್ ಬಿಟ್ಕೊಳ್ದೇ ಇರಂಗೆ ನಾನ್ ನೋಡ್ಕತೀನಿ. ಸವಾಲಾಕಿ ಗೆದ್ದೆ ಅಂತ ಬೀಗ್ತಾವನಲ್ವೇ, ಮಗಳು ಸೋತ್ ವಾಪಸ್ ಓಡ್ಬೇಕು. ಹಂಗ್ ಮಾಡೋಣ. ಈ ವಿಷಯದಲ್ಲಿ ನಮ್ ದಾರಿ ಗುರಿ ಎರಡು ಒಂದೇ. ಇನ್ಮ್ಯಾಕ್ ನಾವೇನೇ ಮಾಡಿದ್ರು ಎಲ್ಲ ಒಟ್ಟಾಗೆ ಮಾಡ್ಬೇಕು. ವಿನಂತಿ ಹೇಳ್ತಾ ಇರೋದು ಸರಿಯಾಗದೆ. ಇನ್ನು ಮುಂದಕ್ಕೆ ಅವಳ ಉದ್ದೇಶ, ನಮ್ಮ ಪ್ರಯತ್ನ ಎರಡು ಒಂದಿರಬೇಕು. ಏನಣ್ಣ ಕೋಳ್ ಕೂಗ ಒತ್ತಿಗೆ ಬಂದ್ಬಿಟ್ಟಿದ್ಯಾ? ಇನ್ನು ಎಂಡ್ರು ಮಕ್ಕಳು ಯಾರು ಎದ್ದಿಲ್ಲ. ಗಲಾಟೆ ಮಾಡ್ಬೇಡ ಕಣ, ನಿನ್ ಕೈ ಮುಗಿತೀನಿ. ನೀನ್ ಹಿಡಿಬೇಕು ಅಂದ್ರೆ ನಂಗೆ ಈ ಟೈಮ್ ಬಿಟ್ರೆ ಬೇರೆ ಇನ್ಯಾವ ಟೈಮು ಕಾಣ್ಲಿಲ್ಲ. ಸರಿ ಹೋಳಣ್ಣ, ಏನೀಗ? ನಾನ್ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತು ಕಣಂತೆ. ನೀನ್ ನಾಟಕ ಮಾಡಕ್ ಹೋಗ್ಬೇಡ. ಅಲ್ಲ ಕಣಣ್ಣ, ನಿಮ್ಗೆ ಮಾತ್ ಕೊಟ್ಟಿರಂಗೆ ಕೆಲಸ ಮಾಡ್ಕೊಡ್ತೀನಿ. ಆದ್ರೆ ಏನ್ ಬೇಕಲ್ಲಣ್ಣ? ನೀನ್ ಹೇಳೋದೇನೋ ಸಂಬಂಧನೇ ಕೆಟ್ಟೋಗೈತಲ್ವಾ? ನೀನ್ ಕೊಟ್ಟಿರೋ ಮಾತು ಉಳ್ಸಕ್ಕೆ ಅಲ್ಲಿ ನಿನ್ ಮಾತ್ ನಡಿಬೇಕಲ್ವಾ? ನಡಿಯಕ್ಕಿಲ್ಲ ಅಂತ ಯಾವ ಕಳ್ಳನ್ ಮಗ ನಿಂಗೆ ಹೇಳ್ದೆ ಹೇಳು? ನಾನು ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ ಕಣಂತೆ. ನಿನ್ ಕತೆ ಹೇಳದ್ಬಿಟ್ಟು ನಮ್ ದುಡ್ಡ ನಮ್ಗ್ ಕೊಡು. ನಮ್ಮವರೆಲ್ಲ ನನ್ನನ್ ಫೋರ್ಸ್ ಮಾಡ್ತಾವ್ರೆ. ಅಣ್ಣ, ಯಾರ ಮನೇಲಿ ಗಲಾಟೆ ಇರಕ್ಕಿಲ್ಲ, ಅದ್ ಯಾರ ಮನೇಲಿ ಜಗಳ ಇರಕ್ಕಿಲ್ಲ, ನೀವ್ ಹೇಳಿ. ಹಂಗ ಅನ್ಬಿಟ್ಟು ಏನು ಶಾಶ್ವತವಾಗಿ ಸಂಬಂಧ ಅನ್ನೋದು ಕಿತ್ತೋಗ್ಬಿಟ್ಟದೆ? ಒಂದ್ ಚಿಕ್ಕ ಮನಸ್ತಾಪಾಟೆಯ ಎಲ್ಲ ಸರಿ ಹೋಯ್ತದೆ. ಅಪ್ಪ ತಂದೆ, ನಿಮ್ ಸಂಬಂಧ ಸರಿಯೋಗಿ ನಮ್ ದುಡ್ಡ ನಮ್ಗೆ ವಾಪಸ್ ಕೊಡೋ ಗಂಟ ನಾವು ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ. ಮರ್ಯಾದಿಂದ ನಮ್ ದುಡ್ಡು ವಾಪಸ್ ಕೊಡು. ಅಲ್ಲ, ಬೆಳಿಗ್ಗೆ ಕೋಳ್ ಕೂಗಕ್ ಮುಂಚೆನೆ ಬಂದ್ಬಿಟ್ಟು ದುಡ್ಡು ಕೊಡು ಅಂದ್ಬಿಟ್ರೆ ನಾ ಎಲ್ಲಿಂದ ಕೊಡಕ್ ಆಗತ್ತೋ? ನಾನ್ ತಕೊಂಡ್ರ ಟೇಮ್ ಒಳಗಡೆ ನಿನ್ ಕೆಲಸ ಮಾಡದೆ ಹೋದ ನನ್ ಬಂದ್ ಕೇಳು, ನಾ ಆಗ ಹೇಳ್ತೀನಿ. ಕೊಡೋ ದುಡ್ಡೇನೋ ಕೊಟ್ಬಿಟ್ಟಿದೀನಿ, ಆದ್ರೆ ನೀನ್ ಹೇಳ್ದಂಗೆ ಇನ್ನೊಂದ್ ತಿಂಗ್ಳು ಕಾಯ್ತೀನಿ ಅಷ್ಟೇ. ಆಮ್ಯಾಕೆ ಬೇರೆ ರೀತಿನೇ ಆಯ್ತದೆ. ಅಷ್ಟ್ರಾಗೆ ನಿನ್ ಕೆಲ್ಸ ಹೆಂಗಾದ್ರೂ ಮಾಡಿ ಮಾಡ್ಕೊಡ್ತೀನಿ ಕೂಡ. ನಾವು ಸರಿ, ಅದು ಒಂದ್ ನೋಡೇ ಬಿಡ್ತೀನಿ. ಏನಕ್ಕ ಇದು?
ಏನ್ ಇಂಥ ಬಟ್ಟೆ ಹಾಕಿದಿರಿ? ತಾಯಿ ಸ್ಥಾನದಲ್ಲಿರೋ ಚಿಕ್ಕತ್ತೆ ಸಾವಿತ್ರಿ ಅಮ್ಮ ಅನ್ಮೇಕೆ ಕೇಳ್ಬೇಕಲ್ವೇ? ಅಷ್ಟಕ್ಕೂ ಬಟ್ಟೆ ಅನ್ನೋದು ಮಾನ ಮುಚ್ಚಕ್ ತಾನೇ ಇರೋದು. ಸೀರೆ ಉಟ್ಕೊಂಡ್ರು ಆಟಯ್ಯ, ಈ ಸೀರೆ ಉಟ್ಕೊಂಡ್ರು ಆಟಯ್ಯ. ಬಿಡು ಚಂಪಾ. ಇಲ್ಲ ಇವಳ ಇಂಥ ಕೆಲ್ಸನೆಲ್ಲ ಚಾಚು ತಪ್ಪದಂಗ್ ಮಾಡಿ ಮುಗಿಸ್ಬಿಡ್ತಾಳೆ. ಆದ್ರೆ ನಾನು ಸುಲಭವಾಗಿ ಬಿಟ್ಬಿಟ್ಟೇನೆ. ಹಲೋ. ಓಹೋ. ಹೌದಾ?